ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಸಂಘರ್ಷದಿಂದಾಗಿ ದೇಶದಲ್ಲಿ ಅನಿಲ ಅಭಾವ ತಲೆದೋರಿದೆ. ಈ ಅನಿಲ ಅಭಾವ ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರ ಈಗ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದೆ. ಹೇಗಾದರೂ ಮಾಡಿ ಈ ಅನಿಲ ಅಭಾವವನ್ನು ಸರಿದೂಗಿಸಬೇಕು ಅಂತ. ದೇಶದಲ್ಲಿ ಉದ್ಭವಿಸಿರುವ ಅನಿಲ ಅಭಾವ ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರದ ಪ್ರಯತ್ನ. ಗ್ಯಾಸ್ ಸಂಕಷ್ಟದ ಮಧ್ಯೆ ಕೇಂದ್ರ ಸರ್ಕಾರ ಒಂದು ರೀತಿ ಬಿಗ್ ರಿಲೀಫ್ ಕೊಟ್ಟಿದೆ. ಏನು ಅಂದರೆ ರಾಜ್ಯಗಳಿಗೆ ಮತ್ತೆ 20% ಕಮರ್ಷಿಯಲ್ ಸಿಲಿಂಡರ್ ಹೆಚ್ಚಳ ಮಾಡಿದ್ದಾರೆ. ರಾಜ್ಯ ಸರ್ಕಾರಗಳ ಮನವಿಯನ್ನು ಪುರಸ್ಕರಿಸಿದೆ ಕೇಂದ್ರ ಸರ್ಕಾರ. ಕಮರ್ಷಿಯಲ್ ಗ್ಯಾಸ್ ಕೋಟಾ 50% 70% ಏರಿಕೆ ಮಾಡಿದ್ದಾರೆ. 70ಕ್ಕೆ ಏರಿಕೆ ಆಗಿದೆ. ಜವಳಿ, ಕೈಗಾರಿಕೆ, ಉಕ್ಕು ವಲಯಕ್ಕೆ ಅನುಕೂಲ. ಅಂದರೆ ಈಗ ರಾಜ್ಯದಿಂದ ಈಗ 100 ಕಮರ್ಷಿಯಲ್ ಸಿಲಿಂಡರ್ಗೆ ಬೇಡಿಕೆ ಇದ್ದರೆ ಕೇಂದ್ರ ಇಲ್ಲಿ ತನಕ 50 ಸಿಲಿಂಡರ್ನ ಬಿಡುಗಡೆ ಮಾಡ್ತಾ ಇತ್ತು. ಈಗ ಅದನ್ನು 70ಕ್ಕೆ ಹೆಚ್ಚಿದೆ ಅಂತ ಲೆಕ್ಕ ತಗೊಳ್ಳಿ. ಆದರೆ ಈ 70 ಸಿಲಿಂಡರ್ಗಳನ್ನು ಯಾರಿಗೆ ಹಂಚಿಕೆ ಮಾಡ್ತೀರಾ? ಪ್ರಮುಖವಾಗಿ ಜವಳಿ ಉದ್ಯಮ, ಕೈಗಾರಿಕೆ, ಉಕ್ಕು ವಲಯಕ್ಕೆ ಇದನ್ನು ಕೊಡಿ ಅಂತ. ಅಂದರೆ ಇಲ್ಲೂ ಕೂಡ ಹೋಟೆಲ್ನವ್ರಿಗೇನು ಬಿಗ್ ರಿಲೀಫ್ ಸಿಕ್ಕಿಲ್ಲ. ಹೋಟೆಲ್ಗೆ ಸಪ್ಲೈ ಮಾಡಿ ಅಂತ ಹೇಳಿಲ್ಲ. ಕೈಗಾರಿಕೋದ್ಯಮಗಳಿಗೆ ಕೊಡಿ, ಆದ್ಯತಾ ವಲಯಗಳಿಗೆ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಹೋಟೆಲ್ಗಳ ಸಂಕಷ್ಟ ಇನ್ನೂ ಮುಂದುವರಿಯುತ್ತೆ. ಈಗ 70% ಏರಿಕೆ ಮಾಡಿದಾರಲ್ಲ, ಅದು 90 ಆಗಬೇಕು, 100 ಆಗಬೇಕು. ಅವಾಗೇನಾದರೂ ಸರಬರಾಜು ಆಗಬಹುದು, ಆಗುತ್ತೆ ಅವಾಗ. ಸೊ ಹಾಗಾಗಿ ಸದ್ಯಕ್ಕೆ ಹೋಟೆಲ್ನವರಿಗೆ ಸಂಕಷ್ಟ ಇನ್ನೂ ಕೂಡ ಮುಂದುವರಿಯುತ್ತೆ ಕಮರ್ಷಿಯಲ್ ಸಿಲಿಂಡರ್ಗಳ ವಿಚಾರದಲ್ಲಿ. ಬಹುತೇಕ ನಾಳೆ ನಾಡಿದ್ದರಿಂದನೇ ಇದರ ಸರಬರಾಜು ಕೂಡ ಆರಂಭ ಆಗುತ್ತೆ. ಯಾಕೆಂದರೆ ಕೆಲವು ಹಡಗುಗಳು ಬಂತಲ್ಲ, LPG ಹೊತ್ತು ಬಂದಿರೋದ್ರಿಂದ ಸ್ಟಾಕ್ ಕೂಡ ಜಾಸ್ತಿ ಆಗ್ತಾ ಇದೆ. ಸ್ಟಾಕ್ ಜಾಸ್ತಿ ಆಗ್ತಿರೋದ್ರಿಂದ ಅದನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಹಡಗುಗಳು ಬರಬೇಕು. ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ಓಪನ್ ಆಗಿರೋದ್ರಿಂದ ಮುಂದಿನ ವಾರ ಹೆಚ್ಚು ಕಡಿಮೆ ಪರಿಸ್ಥಿತಿ ತಹಬದಿಗೆ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ.